ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ನಿರ್ಲಕ್ಷಿಸಿದ ಸರ್ಕಾರ ಅಂದಿನಿಂದ ಈವರೆಗೂ ಕೂಡ ಉತ್ತರ ಸಿಗದ ಉತ್ತರವಾಗಿ ಬಾಕಿ ಉಳಿದಿದ್ದಾವೆ. ಕೇರಳದಲ್ಲಿ ಭೂಕುಸಿತ ಆಯಿತು, ಓಡೋಡ್ಕೊಂಡು ಹೋದ್ರಿ. ವಯನಾಡಿನಲ್ಲಿ ಆನೆ ದಾಳಿ ಆಯಿತು, ಅವರು ಮೆಚ್ಚುವಂತಹ ಪರಿಹಾರವನ್ನ ಕೊಟ್ರಿ. ವಯನಾಡಿನಲ್ಲಿ ಆನೆ ದಾಳಿ ಆದಾಗ ಅವರಿಗೆ ತೃಪ್ತಿಯಾಗೋ ತರಹದ ಪರಿಹಾರವನ್ನ ಕೊಡ್ತೀರಿ. ತಮಿಳುನಾಡು ನೀರು ಕೇಳ್ತು, ಬೇಕಾಬಿಟ್ಟಿ ನೀರನ್ನ ಹರಿಬಿಟ್ರಿ, ತಾತನ ಮನೆ ಸೊತ್ತನ್ನೋ ಹಾಗೆ. ಹಿಮಾಚಲದಲ್ಲಿ ಮಳೆ ಬಂತು, ಇಲ್ಲಿಂದ 5 ಕೋಟಿ ಹೋಯಿತು. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ, ಸಾಂತ್ವನವೂ ಇಲ್ಲ, ಪರಿಹಾರವೂ ಇಲ್ಲ. ಬೇರೆ ರಾಜ್ಯಗಳ ಕಷ್ಟಗಳಿಗೆ ಮಿಡಿದ ಸರ್ಕಾರಕ್ಕೆ ನಮ್ಮ ಊಖ ಕಾಣಿಸ್ಲಿಲ್ವಾ? ಸಿಎಂ ಡಿಸಿಎಂ ಅವರೇ ಊಖ ಮಂದಿಗೆ ಸಮಾಧಾನದ ಮಾತು ಹೇಳಲ್ವಾ? ಉತ್ತರ ಕರ್ನಾಟಕದ ಮಂದಿಗ್ರಿ, ಉತ್ತರ ಕರ್ನಾಟಕದ ಮಂದಿ ನಮ್ಮ ಅಖಂಡ ಕರ್ನಾಟಕದ ಭಾಗ ಅಲ್ವಾ? ರಾಜ್ಯ ಸರ್ಕಾರವನ್ನ ಟ್ವೀಟ್ ಮೂಲಕ ಕೆಣಕಿದ ಬಿಜೆಪಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಸರ್ಕಾರ? ಬಿಜೆಪಿಗರು ಈ ಆರೋಪವನ್ನ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕೆ ಈ ಆರೋಪಗಳನ್ನ ತಳ್ಳಿ ಹಾಕುವ ಹಾಗಿಲ್ಲ. ಕಾರಣ ಸತ್ಯವನ್ನ ಹೇಳೋದು ಯಾರೇ ಆದ್ರೇನು, ಬೆಂಬಲಿಸುವ ಕರ್ತವ್ಯ ಸಮಾಜಮುಖಿ ಅಥವಾ ಸಮಾಜದ ಮೇಲೆ ಜನರ ಹಿತಕ್ಕಾಗಿ ಧ್ವನಿ ಎತ್ತುವವರು ಅದನ್ನು ಮಾಡೇ ಮಾಡ್ತಾರೆ. ಉತ್ತರ ಕರ್ನಾಟಕ ಐತಿಹಾಸಿಕವಾಗಿ ಉತ್ತರ ಸಿಗದೇ ಇರತಕ್ಕಂತಹ ಭಾಗವಾಗಿ ಉಳ್ಕೊಂಡಿದ್ದಾವೆ. ಅವರು ಹೇಳಿರೋದ್ರಲ್ಲಿ ತಪ್ಪೇನಿದೆ? ದೂರದ ವಯನಾಡಿನಲ್ಲಿ ಭೂಕುಸಿತ ಆದಾಗ ಮಿಡಿಯುವ ನಿಮ್ಮ ಹೃದಯ, ವಯನಾಡಿನಲ್ಲಿ ಆನೆ ದಾಳಿಗೆ ಸಾವನ್ನಪ್ಪಿದಾಗ ಕಂಬನಿ ಮಿಡಿಯುವ ನಿಮ್ಮ ಹೃದಯ, ಹಿಮಾಚಲ ಪ್ರದೇಶದಲ್ಲಿ ಅದೇನೋ ಒಂದು ವಿಕೋಪ ಆದಾಗ ತಲ್ಲಣಗೊಳ್ಳುವ ನಿಮ್ಮ ಹೃದಯ, ನಮ್ಮ ಅಖಂಡ ಕರ್ನಾಟಕದ ಒಂದು ಭಾಗ ರೀ ಉತ್ತರ ಕರ್ನಾಟಕ ಅಂದ್ರೆ. ಒಂದು ದೇಹದ ಅತ್ಯಂತ ಮುಖ್ಯ ಭಾಗ ಹೃದಯ ಇದ್ದ ಹಾಗೆ. ಅದನ್ನ ಹೃದಯ ಭಾಗ ಅನ್ನೋದಕ್ಕಿಂತಲೂ ಒಂದು ತರಹದ ಇಡೀ ಪರಿಪೂರ್ಣ ದೇಹದ ಸೌಂದರ್ಯ ಉತ್ತರ ಕರ್ನಾಟಕ. ನಿರ್ಲಕ್ಷ್ಯ ಯಾಕೆ? ನಮಗೆ ಸಂಬಂಧವೇ ಅಲ್ಲದ ತಮಿಳುನಾಡಿಗೆ ಬೇಕಾಬಿಟ್ಟಿ ನೀರು ಕೊಟ್ವಿ, ನಾವು ಬೇಕಾಬಿಟ್ಟಿ ನೀರು ಕೊಟ್ವಿ, ಮಾನವೀಯತೆಯ ಸಾಗರವನ್ನು ನಾವು ಬಿಟ್ಕೊಟ್ವಿ. ಆದ್ರೆ ನಮ್ಮ ಉತ್ತರ ಕರ್ನಾಟಕ ಬರದಿಂದ ತತ್ತರಿಸಿ ಹೋಗಿದೆ. ಅತಿವೃಷ್ಟಿನೋ ಅನಾವೃಷ್ಟಿನೋ, ಉತ್ತರ ಕರ್ನಾಟಕ ಅತ್ಯಂತ ಬರಪೀಡಿತ ಪ್ರದೇಶ ಆಗಿ ಇದ್ದಾಗಲೂ ಕೂಡ ಪರಿಹಾರ ಬಿಡಿ, ಸಾಂತ್ವನದ ಮಾತು. ಸದನದಲ್ಲಿ ಎಷ್ಟು ಬಾರಿ ಚರ್ಚೆಯಾಗುತ್ತೆ ಉತ್ತರ ಕರ್ನಾಟಕದ ಬಗ್ಗೆ. ಉತ್ತರ ಕರ್ನಾಟಕ, ಅದಕ್ಕೆ ನಾನು ಹೇಳಿದ್ದು ಉತ್ತರ ಸಿಗದೆ ತತ್ತರಿಸಿ ಹೋದ ಉತ್ತರ ಅಂತ. ಸೊ ಬಿಜೆಪಿಗರು ಈಗ ಆರೋಪವನ್ನು ಮಾಡ್ತಿದ್ದಾರೆ, ವಯನಾಡಿನಲ್ಲಿ ಆನೆ ದಾಳಿ ಮೆಚ್ಚುವಂತೆ ಪರಿಹಾರ ಕೊಟ್ರಿ, ತಮಿಳುನಾಡು ನೀರು ಕೇಳಿತ್ತು, ಬೇಕಾಬಿಟ್ಟಿ ನೀರನ್ನ ಹರಿಯಬಿಟ್ರಿ, ಹಿಮಾಚಲದಲ್ಲಿ ಮಳೆ ಬಂತು, ಇಲ್ಲಿಂದ 5 ಕೋಟಿ ಹೋಯಿತು, ಯಾರಪ್ಪನ ದುಡ್ಡು? ಉತ್ತರ ಕರ್ನಾಟಕದಲ್ಲಿ ಪ್ರವಾಹ, ಸಾಂತ್ವನವೂ ಇಲ್ಲ, ಅತ್ತ ಪರಿಹಾರವೂ ಇಲ್ಲ. ಬೇರೆ ರಾಜ್ಯಗಳ ಕಷ್ಟಗಳಿಗೆ ಮಿಡಿದ ಸರ್ಕಾರಕ್ಕೆ ನಮ್ಮ ಊಖ ಕಾಣಿಸೋದಿಲ್ವಾ? ಸಿಎಂ ಡಿಸಿಎಂ ಅವರೇ ಊಖ ಮಂದಿಗೆ ಸಮಾಧಾನದ ಮಾತು ಹೇಳೋದಿಲ್ವಾ? ಊಖ ಮಂದಿ ನಮ್ಮ ಅಖಂಡ ಕರ್ನಾಟಕದ ಭಾಗ ಅಲ್ವಾ? ಉತ್ತರ ಕೊಡಿ. ರಾಜ್ಯ ಸರ್ಕಾರವನ್ನ ಅಧಿಕೃತ ಟ್ವೀಟ್ ಮುಖಾಂತರ ಕೆಣಕಿದ ರಾಜ್ಯ ಬಿಜೆಪಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.